ಹೆಲೋ ನಮಸ್ಕಾರ ವೀಕ್ಷಕರೇ. ಇಂದಿನ ಭಾಗದಲ್ಲಿ ಚಾಮುಂಡರಾಯ ಯಾರು ಅಂತ ತಿಳ್ಕೊಂಡ್ವಿ. ಈ ಭಾಗದಲ್ಲಿ ಬಾಹುಬಲಿಯ ಬೃಹತ್ ವಿಗ್ರಹವನ್ನು ನಿರ್ಮಿಸಲು ಚಾಮುಂಡರಾಯನ ಪಾತ್ರ ಏನು ಅಂತ ತಿಳ್ಕೊಳ್ಳೋಣ. ದಂತಕಥೆಯ ಪ್ರಕಾರ ಚಾಮುಂಡರಾಯನ ತಾಯಿ ಕಾಳಲಾದೇವಿ ಒಂದು ದಿನ ಪೌದನಾಪುರದಲ್ಲಿದ್ದ, ಅಂದರೆ ಇಂದಿನ ತೆಲಂಗಾಣದ ಭಾಗ ಎನ್ನಲಾಗುತ್ತದೆ, ಅದೃಶ್ಯವಾದ ಬಾಹುಬಲಿಯ ಸುವರ್ಣ ವಿಗ್ರಹದ ಬಗ್ಗೆ ಕೇಳಿ ತಾನೂ ಆ ವಿಗ್ರಹವನ್ನು ನೋಡಬೇಕೆಂದು ಹಠ ಹಿಡಿಯುತ್ತಾರೆ. ಚಾಮುಂಡರಾಯ ತನ್ನ ತಾಯಿಯನ್ನು ಕರೆದುಕೊಂಡು ಪೌದನಾಪುರಕ್ಕೆ ಹೊರಡುತ್ತಾರೆ. ದಾರಿಯಲ್ಲಿ ಶ್ರವಣಬೆಳಗೊಳದ ಈ ಎರಡು ಬೆಟ್ಟಗಳ ಬಳಿ ತಂಗಿದಾಗ ಚಾಮುಂಡರಾಯನಿಗೆ ಒಂದು ಕನಸು ಬೀಳುತ್ತದೆ. ಆ ಕನಸಿನಲ್ಲಿ ದೇವತೆಗಳು ಕಾಣಿಸಿಕೊಂಡು ಪೌದನಾಪುರದ ವಿಗ್ರಹ ಪ್ರಸ್ತುತ ಕಣ್ಣಿಗೆ ಕಾಣಿಸದು, ಬದಲಾಗಿ ಇಲ್ಲೇ ವಿಗ್ರಹವನ್ನು ಪ್ರತಿಷ್ಠಾಪಿಸು ಎಂದು ಆದೇಶ ನೀಡುತ್ತಾರೆ. ಬಾಹುಬಲಿ ತನ್ನ ಅಣ್ಣ ಭರತನ ಜೊತೆ ಯುದ್ಧ ಮಾಡಿ ಗೆದ್ದರೂ ಮರುಕ್ಷಣವೇ ಆ ರಾಜ್ಯ ಅಧಿಕಾರ ಎಲ್ಲವೂ ನಶ್ವರ ಎಂದು ಅರಿತು ತ್ಯಜಿಸಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾರೆ. ಇಂತಹ ಮಹಾನ್ ತ್ಯಾಗ ಮತ್ತು ವೈರಾಗ್ಯದ ಸಂದೇಶವನ್ನು ಜಗತ್ತಿಗೆ ಸಾರಲು ಚಾಮುಂಡರಾಯನು ಈ ಬೃಹತ್ ಏಕಶಿಲಾ ವಿಗ್ರಹವನ್ನು ಕೆತ್ತಿಸಲು ನಿರ್ಧರಿಸಿದನು. ನಂತರ ಏನಾಯಿತು ತಿಳಿಯಲು ಮುಂದಿನ ಭಾಗವನ್ನು ನೋಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಇತಿಹಾಸದ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.